ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಬಲಿ ಚಕ್ರವರ್ತಿಯ ಬಗ್ಗೆ. ಬಲಿ ಪಾಂಡಮಿ ನಾವು ಮಾಡೋದು ವರ್ಷಕ್ಕೊಂದು ಸತಿ. ಈ ದಿನನ ನಾವು ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಏನಿದು ಬಲಿ ಪಾಂಡಮಿ ಅಂದರೆ ನಾವೇನಾದರೂ ಬಲಿ ಕೊಡ್ತೀವಾ? ಇಲ್ಲ. ಇದರ ಸಂಪೂರ್ಣ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇದ್ದೀವಿ ಇವತ್ತು. ಬಲಿ ಪಾಂಡಮಿ ದಿನ ಬಲಿ ಚಕ್ರವರ್ತಿ ಭೂಮಿ ಮೇಲೆ ಬಂದು ತನ್ನ ಪ್ರಜೆಗಳ ಎಲ್ಲರನ್ನೂ ವಿಚಾರಿಸ್ಕೊಂಡು ಹೇಗಿದೆ, ಏನು, ಅವರು ಜೀವನ ಹೇಗೆ ನಡೆಸ್ತಿದ್ದಾರೆ, ಏನು ಅಂತೆಲ್ಲ ಕೇಳಿಕೊಂಡು ಹೋಗೋದು ಒಂದು ಪದ್ಧತಿ ಅಂತ ನಮ್ಮ ಜನರೆಲ್ಲರೂ ನಂಬಿರುವಂಥದ್ದು. ಏನಕ್ಕೆ ಬಲಿ ಪಾಂಡಮಿ ದಿನ ಮಾತ್ರ ಬಲಿ ಚಕ್ರವರ್ತಿ ಬರೋದು, ಏನು ಅಂತೆಲ್ಲ ತಿಳ್ಕೊಳ್ಳೋಣ. ನರಕ ಚತುರ್ದಶಿಯ ಅಮಾವಾಸ್ಯೆ ಇರುತ್ತಲ್ವ, ಅದಾದಮೇಲೆ ಕಾರ್ತಿಕ ಮಾಸದ ಮೊದಲನೇ ದಿನ ನಾವು ಬಲಿ ಪಾಂಡಮಿನ ಆಚರಿಸ್ತೀವಿ. ತುಂಬ ವರ್ಷಗಳ ಹಿಂದೆ ಬಲಿ ಚಕ್ರವರ್ತಿ ಅಂತ ಒಬ್ಬ ರಾಜ ಇದ್ದ. ಆ ರಾಜ ವಿಷ್ಣುವಿನ ಭಕ್ತ ಆಗಿದ್ದ, ತುಂಬ ದೊಡ್ಡ ವಿಷ್ಣುವಿನ ಭಕ್ತ ಆಗಿದ್ದ ಅಂತ ಹೇಳ್ತೀವಿ. ಹಾಗೆ ಈ ಬಲಿ ಚಕ್ರವರ್ತಿ ಯಾರು ಅಂತ ನೋಡೋದಾದರೆ ಭಕ್ತ ಪ್ರಹ್ಲಾದನ ಮೊಮ್ಮಗನೇ ಈ ಬಲಿ ಚಕ್ರವರ್ತಿ ಅಂತ ಹೇಳ್ತಾರೆ. ಇವರ ಬಗ್ಗೆ ನಾವು ಹೇಳೋದೇ ಬೇಡ. ನಮ್ಮ ಕನ್ನಡ ಫಿಲ್ಮ್ಸಲ್ಲಿ ನಾವು ತುಂಬ ಕೇಳ್ಪಟ್ಟಿದ್ದೀವಿ, ತುಂಬ ನೋಡಿದ್ವಿ, ಇದ್ರ ಮೇಲೆ ಫಿಲ್ಮ್ಸ್ ಎಲ್ಲ ಬಂದಿತ್ತು. ಭಕ್ತ ಪ್ರಹ್ಲಾದ ಮತ್ತು ಹಿರಣ್ಯಕಶ್ಯಪ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಭಕ್ತ ಪ್ರಹ್ಲಾದನ ಮೊಮ್ಮಗ ಆಗಿದ್ದು ಬಲಿ ಚಕ್ರವರ್ತಿ. ಭಕ್ತ ಪ್ರಹ್ಲಾದ ಅಂದರೆ ಪ್ರಹ್ಲಾದನ ತಂದೆ ಆದವರು ಹಿರಣ್ಯಕಶ್ಯಪು. ಹಿರಣ್ಯಕಶ್ಯಪು ಅವರ ಬಗ್ಗೆ ನಮಗೆ ತುಂಬಾ ಗೊತ್ತಿದೆ. ಹಿರಣ್ಯಕಶ್ಯಪು ಮತ್ತು ಭಕ್ತ ಪ್ರಹ್ಲಾದನ ಕಥೆಗಳನ್ನ ನಾವು ನಮ್ಮ ಕನ್ನಡ ಫಿಲ್ಮ್ಸಲ್ಲಿ ಕೂಡ ಅಷ್ಟೇ ತುಂಬಾ ನೋಡಿ ಬಂದಿರುವಂಥದ್ದು. ಅದ್ರ ಬಗ್ಗೆ ಏನು ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ ಅಂತ ಅನ್ಕೊತೀನಿ. ಈಗ ಹಿರಣ್ಯಕಶ್ಯಪುವಿನ ಮಗನೇ ಭಕ್ತ ಪ್ರಹ್ಲಾದ, ಪ್ರಹ್ಲಾದನ ಮಗುನೇ ವಿಲೋಚನ ಅಂತ. ವಿಲೋಚನ ಮಗನಾಗಿದ್ದು ಬಲಿ ಚಕ್ರವರ್ತಿ. ಈ ಕಾರಣದಿಂದ ಅವ್ರನ್ನ ಮೊಮ್ಮಗ ಅಂತ ಕರಿತೀವಿ. ಇವಾಗ ಬಲಿ ಚಕ್ರವರ್ತಿ ಯಾರು, ಹೇಗಿದ್ರು, ಏನಕ್ಕೆ ಇವ್ರನ್ನ ಸಾಯಿಸಿದ್ದಾಯಿತು, ಇವರ ಬಗ್ಗೆ ಒಂದು ಹಬ್ಬಗಳೆಲ್ಲ ಇದೆ. ಹೇಗೆ ಹಬ್ಬ ಎಲ್ಲ ಬಂತು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವು ನೋಡಬೇಕಂದ್ರೆ ಬಲಿ ಚಕ್ರವರ್ತಿ ಅವರ ತಾತನ ಥರನೇ ತುಂಬ ದೊಡ್ಡ ವಿಷ್ಣು ಭಕ್ತ. ಹಾಗೆ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ಭಕ್ತ ಕೂಡ ಹೌದು. ಹಾಗೆ ಲಕ್ಷ್ಮಿಗೆ ಬಲಿ ಚಕ್ರವರ್ತಿ ಮೇಲೆ ತುಂಬಾ ಕರುಣೆ ಇತ್ತು ಅಂತ ಕೂಡ ನಾವು ಕೇಳ್ಪಡ್ತೀವಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮಿ ಏನಾದರೂ ಒಂದ್ಸತಿ ಕರುಣೆ ತೋರಿಸಿ ಒಲಿದ್ರೆ ಆ ವ್ಯಕ್ತಿ ಯಾವತ್ತು ಕಷ್ಟದಲ್ಲಿ ಇರೋದಿಲ್ಲ. ಯಾಕಂದರೆ ಅವರಿಗೆ ಹಣಕಾಸಿನಲ್ಲಾಗಿರಲಿ ಅಥವಾ ನೆಮ್ಮದಿಯಲ್ಲಾಗಿರಲಿ ಲಕ್ಷ್ಮಿ ಯಾವಾಗಲೂ ಜೊತೆಗಿರ್ತಾಳೆ ಅನ್ನೋದು ಒಂದು ನಂಬಿಕೆ. ಅದೇ ಥರ ಬಲಿ ಚಕ್ರವರ್ತಿ ಕೂಡ ಅಷ್ಟೇ ಲಕ್ಷ್ಮಿಯ ಕರುಣೆ ತುಂಬಾ ಜಾಸ್ತಿ ಇತ್ತು. ಮತ್ತು ಲಕ್ಷ್ಮಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ಲು ಬಲಿ ಚಕ್ರವರ್ತಿಗೆ ಅಂತ ಇದೆ. ಆ ಕಾರಣದಿಂದ ಬಲಿ ಚಕ್ರವರ್ತಿಗೆ ಯಾವತ್ತು ಹಣಕಾಸಿನ ವಿಷಯದಲ್ಲಾಗಲಿ ಯಾವುದ್ರೊಳಗೂ ಅವನಿಗೆ ತುಂಬ ಕಡಿಮೆ ಅಂತೂ ಇರಲಿಲ್ಲ. ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬ ಅರಮನೆ ಇತ್ತು, ಒಂದು ದೊಡ್ಡ ಆಡಳಿತನ ನಡೆಸ್ತಾ ಇದ್ದ ರಾಜ ಆಗಿದ್ದ. ಹಾಗೆ ತನ್ನ ಪ್ರಜೆಗಳನ್ನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದ. ಪ್ರಜೆಗಳು ಅಷ್ಟೇ ಅವನಿಗೆ ತುಂಬ ಮರ್ಯಾದೆ ಕೊಟ್ಟು ಅವ್ರನ್ನೂ ಕೂಡ ನೋಡ್ಕೊತಾ ಇದ್ರು. ಹಾಗೆ ಅವನು ಯಾವುದೇ ರೀತಿಯಲ್ಲಿ ಪ್ರಜೆಗಳಿಗೆ ಹಿಂಸೆ ಕೊಡೋದಾಗಿರಲಿ ಈ ಥರ ಎಲ್ಲ ಯಾವುದೂ ಮಾಡಿರಲಿಲ್ಲ. ತುಂಬ ನೆಮ್ಮದಿಯಿಂದನೇ ಜೀವನ ನಡೆಸ್ತಾ ಇದ್ದ ಬಲಿ ಚಕ್ರವರ್ತಿ. ಅವನು ಇದೇ ಥರ ಜೀವನ ನಡೆಸ್ಕೊಂಡು ಹೋಗಿದರೆ ಏನೂ ಆಗ್ತಾ ಇರಲಿಲ್ಲ. ಆದರೆ ಒಂದು ದಿನ ಬಲಿ ಚಕ್ರವರ್ತಿಗೆ ಅನಿಸುತ್ತೆ, ಯಾಕಂದರೆ ಯಾವುದೇ ಥರದ ಮಿರ್ಚ್ ಮಸಾಲ ಏನು ನಡೀತಿರಲಿಲ್ಲ ಅವರ ಲೈಫಲ್ಲಿ. ತುಂಬಾ ಸಾಧಾರಣವಾಗಿ ತುಂಬ ಚೆನ್ನಾಗಿ ನಡೀತಿರುತ್ತೆ. ಆ ಸಮಯದಲ್ಲಿ ಅವ್ನಿಗೆ ಅನಿಸೋದು, ಈಗ ಅವ್ರನ್ನ ಆಡಳಿಸ್ತಾ ಇರುವಂಥ ಒಂದು ರಾಜ್ಯದಲ್ಲಿ ಯಾವುದೇ ಥರದ ತೊಂದರೆ ಇರಲಿಲ್ಲ, ಏನೂ ಇರಲಿಲ್ಲ, ಕೆಲಸ ಇರಲಿಲ್ಲ ಮೇಯ್ನಾಗಿ. ಯಾವ ಕೆಲಸನೂ ಇಲ್ದಿರುವಾಗ ಬಲಿ ಚಕ್ರವರ್ತಿಗೆ ಅನಿಸೋದು, ಭೂಲೋಕದಲ್ಲಿ ನನಗೆ ಯಾವುದೂ ಕೆಲಸ ಸಿಗ್ತಾ ಇಲ್ಲ, ಇವಾಗ ದೇವಲೋಕದಲ್ಲಿ ಏನಾದರೂ ಕೆಲಸ ಇದೆಯಾ ನೋಡೋಣ ಅಂತ ಬಲಿ ಚಕ್ರವರ್ತಿಗೆ ಒಂದು ಆಲೋಚನೆ ಬರುತ್ತೆ. ಈ ಒಂದು ಆಲೋಚನೆನೇ ಅವನಿಗೆ ತಿಂದಾಕುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕೂಡ ಹೇಳ್ಬೋದು. ಬಲಿ ಚಕ್ರವರ್ತಿ ಇವಾಗ ಭೂಲೋಕನ ಬಿಟ್ಟು ದೇವಲೋಕಕ್ಕೆ ಹೋಗೋಕ್ಕೆ ಪ್ರಯತ್ನಿಸ್ತಾನೆ. ಇಲ್ಲಿ ನಾವು ನೋಡೋದಾದರೆ ಬಲಿ ಚಕ್ರವರ್ತಿನ ನಾವೆಲ್ಲರೂ ದಾನವ ಕುಲದವರ ಅರಸ ಅಂತಲೇ ಕರಿತೀವಿ. ಯಾಕೆ ಅಂತಂದರೆ ಅವನಿಗೆ ಲಕ್ಷ್ಮಿ ತುಂಬಾ ಒಲ್ದಿರ್ತಾಳೆ. ಹಾಗೆ ಅವನು ಕೂಡ ಅಷ್ಟೇ ಎಲ್ಲ ಜನತೆಗೂ ತುಂಬ ದಾನ ಮಾಡ್ತಿರ್ತಾನೆ. ಅವನ ಹತ್ರ ಏನೆಲ್ಲ ಇದೆ ಅದನ್ನೆಲ್ಲ ಕೊಡುವಂಥ ಒಂದು ಶಕ್ತಿ ಅವನಲ್ಲಿ ಇರೋ ಕಾರಣ ಅವನು ಎಲ್ಲರಿಗೂ ತುಂಬ ದಾನ ಮಾಡಿ ದಾನ ಕುಲದವನು ಅಂತಲೇ ಅನಿಸ್ಕೊತಾ ಇರ್ತಾನೆ. ಈ ಸಂದರ್ಭದಲ್ಲಿ ಬಲಿ ಚಕ್ರವರ್ತಿಗೆ ಒಂದು ತಲೆಗೆ ಏನು ಬರೋದು ಅಂತ ಅಂದರೆ, ದೇವಲೋಕದಲ್ಲಿ ಹೋಗ್ಬಿಟ್ಟು ಅಲ್ಲಿ ಇರುವಂಥ ಇಂದ್ರನ ಜೊತೆ ಯುದ್ಧ ಮಾಡಿ ಇಂದ್ರನ ಸ್ಥಾನನ ಪಡ್ಕೋಬೇಕು ಅನ್ನೋದು ಬಲಿ ಚಕ್ರವರ್ತಿಗೆ ಇವಾಗ ಬರುತ್ತೆ. ಯಾಕೆ ಅಂತಂದರೆ ಭೂಲೋಕದಲ್ಲಂತೂ ಇವಾಗ ಅವನಿಗೆ ಯಾವುದೇ ಥರದ ಕೆಲಸಗಳಿಲ್ಲ ಅಥವಾ ಯಾರನ್ನಾದರೂ ಗೆಲ್ಲಬೇಕು ಅನ್ನೋದು ಏನೂ ಇಲ್ಲ. ಆದರೆ ದೇವಲೋಕದಲ್ಲಿ ಹೋಗ್ಬಿಟ್ಟು ಇಂದ್ರನ ಗೆಲ್ಬೋದಲ್ವಾ, ಇಂದ್ರನ ವಿರುದ್ಧ ಹೋರಾಡ್ಬೋದು ಅನ್ನೋದು ಬಲಿ ಚಕ್ರವರ್ತಿಗೆ ಬರುತ್ತೆ. ಕಶ್ಯಪಗಳಿಗೆ ಅಂದರೆ ಕಶ್ಯಪಗಳ ಪುತ್ರಗಳು ಯಾರ್ಯಾರಾಗಿದ್ರು ಅವರೆಲ್ಲರಿಗೂ ಒಂದು ಆಸೆ ಇರುತ್ತಂತೆ, ಎಲ್ಲ ದೇವತೆಗಳನ್ನು ಗೆಲ್ಲಬೇಕು ಅಂತ. ಈ ಸಂದರ್ಭದಲ್ಲಿ ಇವ್ರಿಗೆ ಕೂಡ ಈ ಥರ ಒಂದು ಆಲೋಚನೆ ಬಂದು, ದೇವತೆನ ಇಲ್ಲಿ ಇರುವಂಥ ದೇವತೆಗಳನ್ನೆಲ್ಲ ಗೆದ್ದು ನಾನು ಇಂದ್ರನ ಜಾಗನ ತಗೋಬೇಕು ಅನ್ನೋದು
ಬಲಿ ಚಕ್ರವರ್ತಿಯವ್ರಿಗೂ ಕೂಡ ಒಂದು ಬಂದಿರುವಂಥ ಆಲೋಚನೆ ಆಗಿತ್ತು. ಇವಾಗ ಬಲಿ ಚಕ್ರವರ್ತಿಯವರು ಏನು ಮಾಡ್ತಾರೆ, ಇಂದ್ರನ ವಿರುದ್ಧ ಹೇಗೆಲ್ಲ ಹೋರಾಡಿ ಗೆಲ್ಬೋದು ಅನ್ನೋ ಒಂದು ಯೋಚನೆನ ಮಾಡಿಕೊಂಡು ಕಾಲ ಕಳೀತಾ ಇರ್ತಾರೆ. ಈ ಒಂದು ವಿಷಯ ಇಂದ್ರನಿಗೆ ತಿಳಿಯುತ್ತೆ. ಇಂದ್ರನಿಗೆ ಗೊತ್ತಾದ ತಕ್ಷಣ ಇಂದ್ರನಿಗೆ ತುಂಬ ಭಯ ಶುರು ಆಗುತ್ತೆ. ಯಾಕೆ ಅಂತಂದರೆ ಅವನಿಗೆ ಅಂತ ಒಂದಿಷ್ಟು ಕೆಲಸಗಳನ್ನೆಲ್ಲ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಅವನ ಕೆಲಸ ಆಗಿರುತ್ತೆ. ಇವಾಗ ಆ ಕೆಲಸಗಳನ್ನ ಕೂಡ ಕಿತ್ಕೊಳ್ಳೋಕ್ಕೋಸ್ಕರ ಬಲಿ ಚಕ್ರವರ್ತಿ ಬರ್ತಿದ್ದಾನಲ್ಲ ಅನ್ನೋದು ಒಂದು ವಿಚಾರ ಇವಾಗ ಇಂದ್ರನಿಗೆ ಗೊತ್ತಾಗುತ್ತೆ. ಇಂದ್ರನಿಗೆ ಗೊತ್ತಾದ ತಕ್ಷಣ ಇಂದ್ರ ತಡ ಮಾಡಲಿದ್ದಂಗೆ ವಿಷ್ಣುವಿನ ಬಳಿ ಹೋಗ್ತಾನೆ. ವಿಷ್ಣುವಿನ ಬಳಿ ಹೋಗ್ಬಿಟ್ಟು ತನ್ನ ಹತ್ರ ಯಾವುದೆಲ್ಲ ದುಃಖ ಇತ್ತು, ಯಾವ ಭಯ ಕಾಡ್ತಿತ್ತು ಇಂದ್ರನಿಗೆ, ಆ ದುಃಖನೆಲ್ಲ ತೋಡ್ಕೊಂಡು ನನಗೆ ಇರುವಂಥ ಒಂದು ಸ್ಥಳನ ನಾನು ಇನ್ನೊಬ್ಬರಿಗೆ ಬಿಟ್ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ, ಹೇಗಾದರೂ ಮಾಡಿ ಕಾಪಾಡು ದೇವ್ರೆ ಅಂತ ವಿಷ್ಣುವಿನ ಬಳಿ ಕೇಳ್ಕೊಂಡಾಗ ವಿಷ್ಣುಗೆ ಅನ್ಸೋದು ಇದೊಂದೇ. ಯಾಕೆ ಅಂತಂದರೆ ಬಲಿ ಚಕ್ರವರ್ತಿ ವಿಷ್ಣುವಿಗೆ ತುಂಬ ದೊಡ್ಡ ಭಕ್ತ ಆಗಿರ್ತಾನೆ. ಆದರೂ ಕೂಡ ಅಷ್ಟೇ ಬಲಿ ಚಕ್ರವರ್ತಿ ಇವಾಗ ಮಾಡ್ತಿರೋದು ತಪ್ಪು ಅಂತ ಗೊತ್ತಾಗಿ ವಿಷ್ಣು ನಾನು ಇದರ ಒಂದು ಏನು ಒಂದು ಕೆಲಸ ಮಾಡ್ತಿದ್ದಾರೆ, ಈ ಒಂದು ಕೆಲಸ ನಿಲ್ಸೋಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಅದನ್ನ ಮಾಡ್ತೀನಿ. ಹಾಗೆ ಇವಾಗ ಅವನೇನು ಸಂಕಲ್ಪ ತೊಗೊಂಡಿದ್ದಾನೆ ಎಲ್ಲ ದೇವತೆಗಳನ್ನ ಗೆದ್ದು ನಿನ್ನ ಜಾಗನ ಕಿತ್ಕೊತೀನಿ ಅಂತ, ಸೊ ಆ ಒಂದು ಸಂಕಲ್ಪನ ನಾನು ಮುರಿತೀನಿ, ಅವನಿಗೆ ಇವಾಗ ಯಾವ ಒಂದು ಶಿಕ್ಷೆ ಕೊಡಬೇಕು ಆ ಶಿಕ್ಷೆನ ನಾನು ಕೊಡ್ತೀನಿ ಅಂತ ವಿಷ್ಣುದೇವ ಹೇಳ್ತಾನೆ. ಯಾಕೆ ಅಂತಂದರೆ ಇಷ್ಟರೊಳಗೆ ಬಲಿ ಚಕ್ರವರ್ತಿಗೆ ಒಂದು ಜಂಬ ಬಂದುಬಿಟ್ಟಿರುತ್ತೆ. ಅವನ ಜೊತೆಗೆ ವಿಷ್ಣು ದೇವರಿದ್ದಾರೆ, ಹಾಗೆ ಲಕ್ಷ್ಮೀ ಮಾತೆ ಇದ್ದಾಳೆ, ಯಾವ ದುಡ್ಡು ಹಣಕಾಸು ಒಂದು ಯಾವ ಥರದ ತೊಂದರೆಗಳಿಲ್ಲ, ತಾನೇ ತುಂಬಾ ರಿಚ್ ಆಗಿರುವಂಥ ಪರ್ಸನ್ ಅನ್ನೋ ಥರ ಬಲಿ ಚಕ್ರವರ್ತಿಗೆ ಇವಾಗ ಆಲ್ರೆಡಿ ಒಂದು ಜಂಬ ಬಂದಿರುತ್ತೆ. ಈ ಕಾರಣದಿಂದ ಅವನ ಕಣ್ಣು ಮುಂದೆ ಇರುವಂಥ ಎಲ್ಲ ಕೆಲಸಗಳು ಎಲ್ಲ ಸ್ಥಾನಗಳು ತುಂಬ ಚಿಕ್ಕದಾಗಿ ಕಾಣಿಸ್ತಿರುತ್ತೆ. ನನ್ನ ಕೈಯಲ್ಲಿ ಯಾವುದೇ ಒಂದು ಬೇಕಂದರೂ ಯಾವ ಸ್ಥಾನ ಬೇಕಂದ್ರೂ ನಾನು ತಗೊಳ್ಳುವಂಥ ಕೆಪಾಸಿಟಿ ನನಗಿದೆ ಅನ್ನೋದು ಇವಾಗ ಬಲಿ ಚಕ್ರವರ್ತಿ ತಲೆಗೆ ಬಂದಿರುವಂಥ ವಿಚಾರ. ಈ ಒಂದು ಏನು ಅವನಿಗೆ ಈ ಥರ ಒಂದು ಥಾಟ್ ಬಂದಿದೆ, ಈ ಥಾಟ್ನ ಅವ್ರು ಹೇಗಾದರೂ ಮಾಡಿ ವಿಷ್ಣು ಇದನ್ನ ಅಳಿಸ್ಬೇಕು ಅಂತ ಈಗ ವಿಷ್ಣು ಸಂಕಲ್ಪ ತಗೊತಾನೆ. ಈ ನಮ್ಮ ಭೂಲೋಕದಲ್ಲಿ ದೇವರು ಎಲ್ಲರಿಗೂ ಒಂದೊಂದು ಕೆಲಸ ಅಂತ ಕೊಟ್ಟಿರ್ತಾನೆ. ಇವಾಗ ದಾನಶೂರರಿಗೆ, ದಾನ ಅರಸರಿಗೆ ಅವ್ರಿಗೊಂದು ಕೆಲಸ ಆಗಿದ್ದರೆ ಮನುಷ್ಯರಿಗೊಂದು ಕೆಲಸ ಆಗಿರುತ್ತೆ, ಇಂದ್ರ ದೇವನಿಗೆ ಒಂದು ಕೆಲಸ ಆಗಿರುತ್ತೆ. ಸೊ ಇದೇ ಥರ ಪ್ರತಿಯೊಂದು ಜೀವಿಗಳಿಗೂ ಅವ್ರದ್ದೇ ಆದಂಥ ಒಂದು ಕೆಲಸನ ದೇವ್ರು ಕೊಟ್ಟಿರ್ತಾನೆ. ಆ ಕೆಲಸನ ಅವ್ರವ್ರು ಮಾಡಿದ್ರೆ ಚೆಂದ, ಬೇರೆಯವ್ರು ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರೋದಿಲ್ಲ. ಯಾಕೆ ಅಂತಂದರೆ ಒಂದು ಚಿಕ್ಕ ಎಕ್ಸಾಂಪಲ್ ತೊಗೊಂಡು ನೋಡ್ಬೋದು. ಈಗ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ನಮಗೆ ಕೊಟ್ಟಿರುವಂಥ ಕೆಲಸನ ನಾವು ಅಚ್ಚುಕಟ್ಟಾಗಿ ನಿಭಾಯಿಸಿ ಬರಬೇಕು ಮೊದಲು. ಅದಾದರೆ ಸರಿ, ಅದು ಬಿಟ್ಟು ನಾವು ಬೇರೆಯವರ ಕೆಲಸಕ್ಕೆ ಹೋಗಿ ಮೂಗು ತೋರಿಸಿದ್ರೆ ಇಲ್ಲಿ ಆ ಕೆಲಸನೂ ಹಾಳಾಗುತ್ತೆ, ನಮ್ಮ ಕೆಲಸನೂ ಹಾಳಾಗುತ್ತೆ, ಹಾಗೆ ನಮ್ಮ ಕೈಯಲ್ಲಿರುವಂಥ ಕೆಲಸ ಕೂಡ ಕಳ್ಕೊಳ್ಳೋವಂಥ ಪರಿಸ್ಥಿತಿಗೆ ನಾವು ಬಂದು ನಿಂತ್ಕೊತೀವಿ. ಈ ಕಾರಣದಿಂದ ನಮ್ಮ ಕೆಲಸ ಎಷ್ಟಿದೆ ನಾವು ಅಷ್ಟೇ ನೋಡ್ಕೋಬೇಕು, ಇನ್ನೊಬ್ಬರ ಕೆಲಸಕ್ಕೆ ನಾವು ತಲೆ ಹಾಕಬಾರ್ದು ಅನ್ನೋದಕ್ಕೆ ಈ ಒಂದು ಕತೆ ತುಂಬ ದೊಡ್ಡ ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಇನ್ನೊಂದು ಕಡೆ ಬಲಿ ಚಕ್ರವರ್ತಿ ಇವಾಗ ಅವ್ರು ಹೇಗಾದರೂ ಮಾಡಿ ಇಂದ್ರನ ಒಂದು ಸ್ಥಾನ ತೊಗೊತೀನಿ ಅಂತ ಸಂಕಲ್ಪ ಮಾಡಿರ್ತಾನೆ. ಆ ಕಾರಣದಿಂದ ಒಂದು ಅಶ್ವಮೇಧ ಯಾಗನ ನಡೆಸಬೇಕು ಅಂತ ಕೂತ್ಕೊಂಡು ಹೋಮ ಮಾಡ್ತಾ ಇರ್ತಾನೆ. ಅಲ್ಲಿರುವಂಥ ಕೆಲವೊಂದಿಷ್ಟು ಜನಗಳು ಕೂಡ ಹೇಳ್ತಾರೆ ಮಾಡಬೇಡ ತಪ್ಪು ಇದು ಅಂತ. ಆದರೂ ಕೂಡ ಬಲಿ ಚಕ್ರವರ್ತಿ ಮಾತನ್ನ ಕೇಳೋದಿಲ್ಲ, ಆ ಯಾಗನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ. ಅದೇ ಸಂದರ್ಭದಲ್ಲಿ ವಿಷ್ಣು ಕಶ್ಯಪ ಮತ್ತು ಆದಿತ್ಯ ಪುತ್ರನಾಗಿ ಹುಟ್ಟಿ ಆ ಭೂಮಿಗೆ ಬರ್ತಾನೆ. ಆ ಭೂಮಿಗೆ ಹುಟ್ಟಿ ಬಂದಮೇಲೆ ತುಂಬ ಚಿಕ್ಕ ಬಾಲಕ ಆಗಿರ್ತಾನೆ ವಿಷ್ಣು, ಆದರೂ ಕೂಡ ಅವನು ಬ್ರಾಹ್ಮಣ ಆಗಿರ್ತಾನೆ. ಅಲ್ಲಿ ಒಂದು ಯಜ್ಞ ಏನು ನಡೀತಿರ್ತಾ ಆ ಯಜ್ಞದ ಮುಂದೆ ಅವನು ಬಂದು ನಿಂತ್ಕೊತಾನೆ. ಅದೇ ಸಂದರ್ಭದಲ್ಲಿ ಬಲಿ ಚಕ್ರವರ್ತಿ ಬ್ರಾಹ್ಮಣನನ್ನು ನೋಡಿ ಎದ್ದು ಹೋಗಿ ಅವನಿಗೆ ಕೇಳ್ತಾರೆ, ಬಾಲ ಬ್ರಾಹ್ಮಣ ಆಗಿರೋದ್ರಿಂದ ನಿಮ್ಗೇನಾದರೂ ಬೇಕಾ, ನಿಮ್ಗೆ ಏನೇ ಬೇಕಿದ್ರು ಕೊಡುವಂಥ ಒಂದು ಕೆಪಾಸಿಟಿ ನನ್ನಲ್ಲಿದೆ. ಅಂದರೆ ಇವಾಗ ಒಂದು ಜಂಬ ಇದೆ ಅವನ ಹತ್ರ, ಬಲಿ ಚಕ್ರವರ್ತಿ ಹತ್ರ. ನನಗೆ ಏನು ಅವ್ರಿಗೆ ಆ ಬಾಲಕ ಏನು ಕೇಳಿದ್ರು ಕೊಡುವಂಥ ಒಂದು ಕೆಪಾಸಿಟಿ ನನ್ನಲ್ಲಿದೆ ಅನ್ನೋ ಒಂದು ಜಂಬನ ತುಂಬಾ ಅಚ್ಚುಕಟ್ಟಾಗಿ ತೋರಿಸ್ತಾ ಇರ್ತಾನೆ. ನಿಮಗೆ ಏನು ಬೇಕು ಹೇಳಿ, ಆಸ್ತಿ ಬೇಕಾ, ದುಡ್ಡು ಬೇಕಾ, ಅರಮನೆ ಬೇಕಾ, ಇಡೀ ಭೂಮಿ ಬೇಕಂದ್ರೂ ಕೊಡುವಷ್ಟು ನನಗೆ ಶಕ್ತಿ ಇದೆ ಅಂತ ಬಲಿ ಚಕ್ರವರ್ತಿ ಬಾಲ್ಯ ಬ್ರಾಹ್ಮಣನ ಮುಂದೆ ಕೂತ್ಕೊಂಡು ಹೇಳ್ತಾ ಇರ್ತಾನೆ. ಹಾಗೆಲ್ಲ ಹೇಳಿರೋದನ್ನ ವಾಮನ ಮೂರ್ತಿ ಕೇಳಿಸ್ಕೊಂತಾನೆ. ಇದು ವಾಮನ ಮೂರ್ತಿ ಅಂದರೆ ವಿಷ್ಣುವಿನ ರೂಪನೇ ಇನ್ನೊಂದು ವಾಮನ ಮೂರ್ತಿ ಆಗಿದ್ದಿದ್ದು. ಸೊ ವಾಮನ ಮೂರ್ತಿ ಕೇಳಿಸ್ಕೊಂಡಾದ್ಮೇಲೆ ಅವ್ನಿಗೊಂದು ಸ್ವಲ್ಪ ನಗು ಬರುತ್ತೆ. ಸರಿ, ನನಗೆ ನೀನು ಏನೇನೆಲ್ಲ ಹೇಳ್ತಾ ಇದೆಯಾ ಅದೆಲ್ಲ ಬೇಡ, ನಾನು ಕೇಳೋದು ತುಂಬ ಸರಳವಾಗಿದೆ. 3 ಹೆಜ್ಜೆ ಜಾಗ ಬೇಕು ಅಂತ. 3 ಹೆಜ್ಜೆ ಜಾಗ ಅಂದರೆ ಆ ಒಬ್ಬ ಬಾಲಕನ ಪುಟ್ಟು ಪಾದಗಳೇನಿರುತ್ತೆ ಆ ಪಾದಗಳಿಂದ 3 ಹೆಜ್ಜೆ ಜಾಗ ಕೇಳ್ತಾನೆ ಅಷ್ಟೇ. ಇವಾಗ ಬಾಲಿಗೆ ನಗು ಬರುತ್ತೆ. ಏನು ನಾನು ಇಷ್ಟೊಂದೆಲ್ಲ ಆಸ್ತಿ ಅಂತಸ್ತು ಅಂತ ಮಾತಾಡ್ತಾ ಇದ್ರು ಈ ಬಾಲಕ ಬರೀ 3 ಪುಟ್ಟ ಹೆಜ್ಜೆ ಜಾಗ ಕೇಳ್ತಾ ಇದ್ದಾನಲ್ಲ ಅಂತ. ಅದಕ್ಕೆ ಅವನು ಮತ್ತೊಂದು ಸತಿ ಕೇಳ್ತಾನೆ, ಬರೀ ಇಷ್ಟೇ ಸಾಕಾ, ನಾನು ಇನ್ನೂ ಎಷ್ಟೊಂದು ಕೊಡೋಕ್ಕೆ ತಯಾರಿದ್ದೀನಿ, ಏನಾದರೂ ಬೇಕಂದರೆ ಯೋಚನೆ ಮಾಡಿ ಕೇಳು ಅಂತ. ಆವಾಗ ಬಾಲಿಗೆ ನಗು, ಆವಾಗ ವಾಮನ ಮೂರ್ತಿಗೆ ನಗು ಬರುತ್ತೆ.
ಇಲ್ಲ ನನಗೆ ಇಷ್ಟೇ ಸಾಕು, ಇದನ್ನು ಕೊಡಿ ಅಂತ ಕೇಳ್ತಾನೆ. ಬಾಲಿ ಸರಿ ಅಂತ ಒಪ್ಕೊತಾನೆ. ಇದಾದ್ಮೇಲೆ ಇವಾಗ ಬಾಲಿ ಆ 3 ಪುಟ್ಟ ಹೆಜ್ಜೆಗಳ ಜಾಗನ ಕೊಡಬೇಕಿರುತ್ತೆ. ಸೊ ಕೊಡೋಕ್ಕಿಂತ ಮುಂಚೆ ಅವನ ಹತ್ರ ಇರುವಂಥ ಜಲದಿಂದ ಆ ಒಂದು ಜಾಗ ಏನಿರುತ್ತೆ ಅದನ್ನ ದಾರಿ ಎರೆದು ಕೊಡಬೇಕು ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಬಾಲಿ ತನ್ನ ಹತ್ರ ಇರುವಂಥ ಕಮಂಡಲದಲ್ಲಿ ಜಲ ಇರುತ್ತೆ. ಆ ಕಮಂಡಲದಲ್ಲಿ ಇರುವಂಥ ಜಲನ ತಗೋಬೇಕು ಅನ್ನೋಷ್ಟರೊಳಗೆ ರಾಕ್ಷಸ ಶುಕ್ರಾಚಾರ್ಯ ಏನು ಮಾಡಿರ್ತಾನೆ, ಅವ್ನಿಗೆಲ್ಲೋ ಒಂದು ಕಡೆ ಇದು ಗೊತ್ತಾಗಿರುತ್ತೆ, ವಿಷ್ಣುವಿನ ಯಾವುದೋ ಒಂದು ಮಾಯಾ ಆಟನೇ ಇಲ್ಲಿ ನಡೀತಾ ಇರೋದು ಅಂತ. ಆ ಕಾರಣದಿಂದ ತುಂಬ ಸೂಕ್ಷ್ಮ ದಾರಿಯಾಗಿ ತನ್ನ ದೇಹನ ಆ ಒಂದು ಕಮಂಡದಲ್ಲಿ ಹೋಗಿ ಸೇರಿಸ್ಕೊಂಡ್ಬಿಟ್ಟಿರ್ತಾನೆ ಶುಕ್ರಾಚಾರ್ಯ. ಈ ಕಾರಣದಿಂದ ಅದರೊಳಗಿಂದ ನೀರು ಬರ್ತಾ ಇರೋದಿಲ್ಲ. ಸೊ ಅದರೊಳಗೆ ಏನೆಲ್ಲ ಜಲ ಇರುತ್ತೆ ಆ ಜಲನ ಕೆಳಗಡೆ ಹಾಕಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾನೆ ಬಾಲಿ. ಆದರೂ ಕೂಡ ಅದರೊಳಗಿಂದ ಜಲ ಬರೋದೇ ಇಲ್ಲ. ಇದನ್ನ ನೋಡಿದಂಥ ಆ ವಾಮನ ಮೂರ್ತಿ ಏನು ಮಾಡ್ತಾನೆ, ಅಲ್ಲೇ ಇರುವಂಥ ಒಂದು ಗರಿಕೆನ ತೊಗೊಂಬರ್ತಾನೆ. ಗರಿಕೆ ತೊಗೊಂಬಂದು ಆ ಒಂದು ಕಮಂಡಲದ ಒಳಗೆ ಕಸ ಏನಾದರೂ ಸಿಕ್ಕೊಂಡಿರಬೇಕು, ಅದಕ್ಕೆ ನಿಮಗೆ ಜಲ ಬರ್ತಾ ಇಲ್ಲ ಅಂತ ಹೇಳಿ ಆ ಒಂದು ಗರಿಕೆಯಿಂದ ಒಳಗಡೆ ಚುಚ್ಚುತ್ತಾರೆ. ಚುಚ್ಚಿದಾಗ ಅಲ್ಲಿ ಇರುವಂಥ ಶುಕ್ರಾಚಾರ್ಯನ ಒಂದು ಕಣ್ಣಿಗೆ ಅದು ಸೇರಿಕೊಂಡು ಅವಾಗಿಂದ ಶುಕ್ರಾಚಾರ್ಯನಿಗೆ ಕಣ್ಣು ಕಳ್ಕೊತಾರೆ. ಸೊ ಅದಕ್ಕೆ ಅವ್ರನ್ನ ಒಕ್ಕನೈನ ಶುಕ್ರಾಚಾರ್ಯ ಅಂತ ಕೂಡ ಕರೆಯೋದು. ಆ ಕಾರಣದಿಂದ ಅವಾಗ ಅವರು ಅವರ ಕಣ್ಣುಗಳನ್ನ ಕಳ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಸಡನ್ನಾಗಿ ನೋಡಿದಾಗ ಆ ಒಬ್ಬ ವಾಮನ ಮೂರ್ತಿ ಏನಿರ್ತಾನೆ, ವಾಮನ ಮೂರ್ತಿ ದೊಡ್ಡದಾಗ್ತಾ ಹೋಗ್ತಾನೆ. ಅಂದರೆ ಅವನು ಪುಟ್ಟ ಬಾಲಕ ಆಗಿರ್ತಾನೆ, ಆದರೆ ಇವಾಗ ಅವನ ಗಾತ್ರ ಏನಿದೆ ಅದು ದೊಡ್ಡದಾಗ್ತಾ ಬರುತ್ತೆ. ಆ ಸಂದರ್ಭದಲ್ಲಿ ಬಾಲಿಗೆ ಗೊತ್ತಾಗುತ್ತೆ, ಇದು ಯಾವುದೋ ಪುಟ್ಟ ಬಾಲಕ, ಬೇರೆಯವರು ಸಾಮಾನ್ಯ ಮನುಷ್ಯರಲ್ಲ, ಖಂಡಿತವಾಗ್ಲೂ ಇದು ಸಾಕ್ಷಾತ್ ವಿಷ್ಣುವೇ ಬಂದಿರೋದು ಇಲ್ಲಿ ನನಗೆ ಪಾಠ ಕಲಿಸೋದಕ್ಕೆ ಅನ್ನೋದು ಈ ವಿಷಯ ಬಾಲಿ ಚಕ್ರವರ್ತಿಗೆ ಗೊತ್ತಾಗುತ್ತೆ. ದೊಡ್ಡದಾಗ್ತಾ ಆಗ್ತಾ ಅವನು ಎಷ್ಟು ದೊಡ್ಡವನಾಗ್ತಾನೆ ಅಂದರೆ, ಬಾಲಿ ಚಕ್ರವರ್ತಿ ಹತ್ರ ಎಷ್ಟು ದೊಡ್ಡ ಒಂದು ರಾಜಧಾನಿ ಇರುತ್ತೆ, ಆ ರಾಜಧಾನಿ ತುಂಬ ಅವನ ಒಂದೇ ಒಂದು ಕಾಲು ಮಾತ್ರ ಇಡೋಕ್ಕೆ ಸಾಧ್ಯ, ಅಷ್ಟು ದೊಡ್ಡದಾಗಿ ಬೆಳಿತಾನೆ. ಸೊ ಇದಾದಮೇಲೆ ಬಾಲಿ ವಾಮನ ಮೂರ್ತಿ ಕೇಳ್ತಾನೆ, ನಾನು 3 ಹೆಜ್ಜೆಗಳನ್ನ ಇಡಬೇಕು, 1 ಹೆಜ್ಜೆ ಇವಾಗ ಆಲ್ರೆಡಿ ಇಟ್ಟಾಗಿದೆ, ಇನ್ನೆರಡು ಹೆಜ್ಜೆ ಎಲ್ಲಿ ಇಡಲಿ ಅಂತ. ಆವಾಗ ಬಾಲಿ ಕೈ ತೋರಿಸ್ತಾನೆ, ಮೇಲ್ಗಡೆ ಆಕಾಶದ ಮೇಲೆ ಕೂಡ ಜಾಗ ಇದೆ, ಒಂದು ಕಾಲನ್ನ ಅಲ್ಲಿ ಇಡ್ಬೋದು ಅಂತ. ಅಲ್ಲಿ ಇಟ್ಮೇಲೆ ಅಲ್ಲಿ ಕೂಡ ಅಷ್ಟೇ ಒಂದೇ ಒಂದು ಕಾಲು ಹಿಡಿಸುತ್ತೆ, ಇನ್ನೂ ಒಂದು ಕಾಲು ಇಡೋದಿರುತ್ತೆ, ಇನ್ನೊಂದು ಕಾಲು ಎಲ್ಲಿ ಇಡಲಿ ಅಂತ ಕೇಳ್ತಾನೆ. ಈ ಸಂದರ್ಭದಲ್ಲಿ ಬಾಲಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಯಾಕೆ ಅಂತಂದರೆ ತನ್ನ ಹತ್ರ ಎಷ್ಟೇ ಆಸ್ತಿ ಅಂತಸ್ತು ಇದ್ರೂ ಕೂಡ ದೇವರ ಮುಂದೆ ಅವನು ಶರಣ ಆಗಲೇಬೇಕು ಅನ್ನೋದು ಗೊತ್ತಾಗಿ, ನಾನು ತಪ್ಪು ಕೂಡ ಮಾಡಿದ್ದೀನಿ, ಇವಾಗ ನನಗೆ ಪ್ರಾಯಶ್ಚಿತವಾಗಿ ನನ್ನ ತಪ್ಪು ಏನು ಅಂತ ಕೂಡ ಗೊತ್ತಾಗಿದೆ, ತಿದ್ದುಕೊಳ್ಳೋಕ್ಕೆ ಇನ್ನೊಂದು ದಾರಿ ಸಿಕ್ಕೋ ಹಾಗಾಯಿತು, ನೀವು 3ನೇ ಕಾಲನ್ನ ನನ್ನ ತಲೆ ಮೇಲೆ ಇಡಿ ಅಂತ ಹೇಳಿ ತಾನು ತಲೆ ಬಾಗ್ತಾನೆ. ತಲೆ ಬಾಗಿದ ತಕ್ಷಣ ಅಲ್ಲಿರುವಂಥ ವಾಮನ ಮೂರ್ತಿ ಅವರ 3ನೇ ಕಾಲನ್ನ ತೊಗೊಂಡು ಹೋಗಿ ಬಾಲಿ ಚಕ್ರವರ್ತಿಯ ತಲೆ ಮೇಲಿಡ್ತಾರೆ. ತಲೆ ಮೇಲಿಟ್ಟು ಒಂದು ಕಾಲನ್ನ ಅವರು ಕಾಲು ಊರ್ತಾರೆ. ಪೂರ್ತಿ ಕಾಲು ಊರಿದ ತಕ್ಷಣ ಬಾಲಿ ಚಕ್ರವರ್ತಿ ಪಾತಾಳಕ್ಕೆ ಹೋಗ್ಬಿಟ್ಟು ಬೀಳ್ತಾರೆ. ಅಂದರೆ ಭೂಮಿ ಮೇಲಿಂದ ಪಾತಾಳಕ್ಕೆ ಸೇರ್ಕೊತಾರೆ ಅಂತ. ಸೊ ಈ ಥರ ಬಾಲಿ ಚಕ್ರವರ್ತಿಯ ಅಂತ್ಯ ಆಗುತ್ತೆ. ಆದರೂ ಕೂಡ ಅಷ್ಟೇ, ಬಾಲಿ ಚಕ್ರವರ್ತಿ ಮೊದಲು ಕೆಟ್ಟವರಿದ್ದವರಲ್ಲ, ಆದರೆ ಅವರಲ್ಲಿ ಒಂದು ಆಸ್ತಿ ಅಂತಸ್ತು ಅನ್ನೋ ಒಂದು ಜಂಬ ಜಾಸ್ತಿ ಆಗ್ತಾ ಹೋಯಿತು. ಸೊ ಆ ಕಾರಣದಿಂದ ಅವರಿಗೆ ಇನ್ನೂ ವಿಷ್ಣು ಮೇಲೆ ಭಕ್ತಿ ಇರೋದ್ರಿಂದ ವಿಷ್ಣು ಅವನಿಗೆ 2 ವರ ಕೊಡ್ತಾರೆ. ಅದೇ ವರಗಳೇನು ಅಂತಂದರೆ, ಒಂದು, ಪ್ರತಿ ವರ್ಷ ಈ ಬಲಿಪಾಂಡಮಿ ಅಂತ ನಾವೇನು ಮಾಡ್ತೀವಿ ಆ ಸಂದರ್ಭದಲ್ಲಿ ಅವರು ಭೂಮಿ ಮೇಲೆ ಬರ್ಬೋದು, ಬಂದು ತನ್ನ ಪ್ರಜೆಗಳನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ಬೋದು. ಹಾಗೆ ಅವನಿವಾಗ ಪಾತಾಳಕ್ಕೆ ಸೇರ್ಕೊಂಡಿರೋದ್ರಿಂದ ಪಾತಾಳದಲ್ಲಿ ಒಂದು ರಾಜ್ಯ ಆಡಳಿತ ಆಗ್ತಾ ಇರುತ್ತೆ. ಆ ಆಡಳಿತವಾಗ್ತಿರೋ ರಾಜ್ಯನ ಸಂಪೂರ್ಣವಾಗಿ ವಿಷ್ಣುವೇ ಕಾವಲು ಕಾಯ್ತೀನಿ, ಅಲ್ಲಿ ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ವಿಷ್ಣು ಒಂದು ಮಾತು ಕೊಡ್ತಾನೆ. ಇವೆರಡೂ ವರಗಳು ಬಾಲಿಗೆ ವಿಷ್ಣು ಕಡೆಯಿಂದ ಸಿಕ್ಕಿರೋದಾಗಿತ್ತು. ಸೊ ಇದು ನಾವೇನಕ್ಕೆ ಬಲಿಪಾಂಡಮಿ ಮಾಡ್ತೀವಿ ಅನ್ನೋದಕ್ಕೆ ಒಂದು ಕಥೆ ಆಗಿತ್ತು. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇದೇ ಥರದ ಸಾಕಷ್ಟು ವೀಡಿಯೋಸ್ ಬರ್ತಾ ಇರುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.